ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಆ್ಯಂಡ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಬಂದುಬಿಟ್ಟು ನಾನು ಯಾವ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಮೀಶೋ ಟಾಪ್ಸ್ ಹಾಲ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಾನು ಮೀಶೋದಿಂದ ಕೆಲವೊಂದಿಷ್ಟು ಟಾಪ್ಸನ್ನು ಪರ್ಚೇಸ್ ಮಾಡಿದ್ದೆ. ಅದರಲ್ಲಿ ನನಗೆ ಇಷ್ಟ ಆದಂತಹ ಕೆಲವೊಂದು ಟಾಪ್ಸ್ ಬಗ್ಗೆ ಇವತ್ತು ನಾನು ನಿಮಗೆ ರಿವ್ಯೂ ಕೊಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ರಿವ್ಯೂ ಜೊತೆ ನಾನು ಟ್ರಯಲ್ ಕೂಡ ತೋರಿಸ್ತೀನಿ. ಸೊ ದಟ್ ನಿಮಗೆ ನಾನು ವೇರ್ ಮಾಡಿದಾಗ ಹೇಗೆ ಕಾಣಿಸುತ್ತೆ ಅಂತ ಹೇಳಿ ಒಂದು ಐಡಿಯಾ ಕೂಡ ಬರುತ್ತೆ ನಿಮಗೆ ಪರ್ಚೇಸ್ ಮಾಡಬೇಕಂತ ಇದ್ದರೆ. ಹಾಗಾಗಿ ನಾನು ರಿವ್ಯೂ ಮತ್ತು ಟ್ರಯಲ್ ಎರಡೂ ಕೂಡ ಕೊಡ್ತೀನಿ. ಸೊ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ. ಸೊ ಇಷ್ಟು ದಿವಸ ನನ್ನ ಚಾನಲಲ್ಲಿ ನಾನು ಸ್ಕಿನ್ ಕೇರ್, ಮೇಕಪ್, ಹೇರ್ ಕೇರ್ ವಿಡಿಯೋಸ್ ಎಲ್ಲ ಮಾಡ್ತಾ ಇದ್ದೆ. ಫಾರ್ ದ ಚೇಂಜಸ್ ನಾನಿವತ್ತು ಮೀಶೋ ಟಾಪ್ಸ್ ಹಾಲ್ ಮಾಡ್ತಾ ಇದ್ದೀನಿ. ನೋಡೋಣ ಹೆಂಗೆ ಹೋಗುತ್ತೆ ವಿಡಿಯೋ ಅಂತ ಹೇಳಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಇವಾಗಲೇ ಹೋಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ನೋಟಿಫಿಕೇಶನ್ ಬೆಲ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಓಕೆನಾ? ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನನ್ನ ಹತ್ರ 6 ಟಾಪ್ಸ್ ಇದೆ, ಹಾಗೆ ಒಂದು ಸ್ಕರ್ಟ್ ಇದೆ. ಸೊ ಎಲ್ಲದರದ್ದು ರಿವ್ಯೂ ಕೊಡ್ತೀನಿ ಆ್ಯಂಡ್ ನಾನು ನಿಮಗೆ ವೇರ್ ಮಾಡಿ ಕೂಡ ಟ್ರಯಲ್ ತೋರಿಸ್ತೀನಿ. ನಿಮಗೆ ಒಂದು ಐಡಿಯಾ ಬರುತ್ತೆ ಹೇಗೆ ಕಾಣಿಸುತ್ತೆ ಅಂತ ಹೇಳಿ. ಓಕೆನಾ? ಇವಾಗ ಫಸ್ಟ್ ಟಾಪಿಂದ ಸ್ಟಾರ್ಟ್ ಮಾಡೋಣ. ಫಸ್ಟ್ ಟಾಪ್ ಬಂದುಬಿಟ್ಟು ಈ ರೆಡ್ ಕಲರ್ ಟಾಪ್. ನೋಡಿ ಯಾವ ಥರ ಇದೆ ಅಂತ ಹೇಳಿ. ತುಂಬ ಬೇಸಿಕ್ ಟಾಪ್ ಇದು. ನೆಕ್ ಪ್ಯಾಟರ್ನ್ ಬಂದುಬಿಟ್ಟು ನಿಮಗೆ ಕಾಲರ್ ಪ್ಯಾಟರ್ನಲ್ಲಿ ಬರುತ್ತೆ ಆ್ಯಂಡ್ ಫುಲ್ ಸ್ಲೀವ್ ಟಾಪ್. ಆ್ಯಕ್ಚುಲಿ ನಾನು ಇಲ್ಲಿ ತೋರಿಸ್ತಿರುವಂತಹ ಎಲ್ಲ ಪ್ರಾಡಕ್ಟ್ಸು ಕೂಡ ಅಂದರೆ ಎಲ್ಲ ಟಾಪ್ಸು ಕೂಡ ಫುಲ್ ಸ್ಲೀವ್ ಆಗಿರುತ್ತೆ. ಬಿಕಾಸ್ ನನಗೆ ಸ್ವಲ್ಪ ಫುಲ್ ಸ್ಲೀವ್ಸ್ ಟಾಪೇ ಸ್ವಲ್ಪ ಕಂಫರ್ಟೇಬಲ್ ಫೀಲ್ ಆಗೋದು. ಹಾಗಾಗಿ ನಾನು ಎಲ್ಲ ಫುಲ್ ಸ್ಲೀವ್ಸ್ ಟಾಪ್ಸನ್ನೇ ಪರ್ಚೇಸ್ ಮಾಡಿದ್ದೀನಿ. ಆ್ಯಂಡ್ ಇದು ಕೂಡ ಫುಲ್ ಸ್ಲೀವ್ ಟಾಪನ್ನೇ. ತುಂಬ ಬೇಸಿಕ್ ಟಾಪ್ ಇದು. ಇಲ್ಲಿ ನಿಮ್ಗೆ ಯಾವುದೇ ಥರ ಪ್ರಿಂಟಿಂಗ್ ಇರಲ್ಲ. ಫ್ರಂಟಲ್ಲಿರ್ಬೋದು ಅಥವಾ ಬ್ಯಾಕಲ್ಲಿರ್ಬೋದು, ನಿಮಗೆ ಯಾವುದೇ ಥರ ಪ್ರಿಂಟಿಂಗ್ ಸಿಗಲ್ಲ. ತುಂಬ ಪ್ಲೇನ್ ಟಾಪ್ ಇದು. ಆ್ಯಂಡ್ ಮಟೀರಿಯಲ್ ಕೂಡ ತುಂಬಾ ಚೆನ್ನಾಗಿದೆ. ನೀವು ಇದನ್ನು ಎಷ್ಟು ಟೈಮ್ ವೇರ್ ಮಾಡಿ ವಾಶ್ ಮಾಡಿದ್ರೂ ಕೂಡ ನಿಮಗೆ ಮಟೀರಿಯಲ್ ಹಾಳಾಗಲ್ಲ. ತುಂಬಾ ಚೆನ್ನಾಗಿದೆ ಇದರದ್ದು ಟಾಪ್ದು ಮಟೀರಿಯಲ್ ಬಂದುಬಿಟ್ಟು. ಆ್ಯಂಡ್ ಇದರಲ್ಲಿ ನಾನು ಪರ್ಚೇಸ್ ಮಾಡಿದಂತಹ ಸೈಜ್ ಬಂದುಬಿಟ್ಟು ಎಮ್ ಸೈಜ್. ನಿಮಗೆ ಕಾಣಿಸ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಎಮ್ ಸೈಜ್ ಬಂದುಬಿಟ್ಟು ನಾನು ಪರ್ಚೇಸ್ ಮಾಡಿರೋದು. ಸೊ ನೀವು ನನ್ನ ವೇಟೇ ಇದ್ದರೆ ನೀವು ಎಮ್ ಸೈಜ್ ಪರ್ಚೇಸ್ ಮಾಡಿದ್ರೆ ನಿಮಗೆ ಆರಾಮಾಗಿ ಏನಾಗುತ್ತೆ, ಫಿಟ್ ಆಗುತ್ತೆ. ಸೊ ತುಂಬ ಚೆನ್ನಾಗಿದೆ. ನೋಡ್ಬೋದು ನೀವು ಈ ಟಾಪ್ ಹೇಗಿದೆ ಅಂತ ಹೇಳಿ. ಇದರಲ್ಲಿ ತುಂಬ ಕಲರ್ಸ್ ಆಪ್ಷನ್ಸ್ ಕೂಡ ಅವೈಲೇಬಲ್ ಇದೆ ಆ್ಯಂಡ್ ಸೈಜಸ್ ಕೂಡ ಅವೈಲೇಬಲ್ ಇದೆ. ಎಕ್ಸ್ಟ್ರಾ ಸ್ಮಾಲ್ನಿಂದ XXL ತನಕನೂ ಸೈಜ್ ಅವೈಲೇಬಲ್ ಇದೆ. ನೀವು ಬೇಕು ಅಂತಂದರೆ ನಿಮ್ಮ ಸೈಜ್ಗೆ ಹಾಗೆ ನಿಮಗೆ ಇಷ್ಟ ಆಗೋ ಕಲರ್ನ ನೋಡಿ ನೀವು ಪರ್ಚೇಸ್ ಮಾಡ್ಬೋದು. ಇದು ಫಸ್ಟ್ ಟಾಪ್. ಇದನ್ನು ವೇರ್ ಮಾಡಿ ನಾನು ನಿಮಗೆ ಈ ಸೈಡಲ್ಲಿ ಅಥವಾ ಈ ಸೈಡಲ್ಲಿ ಟ್ರಯಲ್ ಕೂಡ ತೋರಿಸ್ತೀನಿ, ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಫಸ್ಟ್ ಟಾಪ್ ಹೇಗಿದೆ. ಇವಾಗ ಇದ್ರದ್ದು ಲಿಂಕ್ ಎಲ್ಲ ಬೇಕಂದರೆ ನಾನು ಟಾಪ್ಸ್ದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ನೀವು ಬೇಕು ಅಂತ ಅಂದರೆ ಅಲ್ಲಿಂದ ಪರ್ಚೇಸ್ ಮಾಡ್ಬೋದು. ಓಕೆನಾ? ಇದು ಫಸ್ಟ್ ಟಾಪ್. ಇವಾಗ ಸೆಕೆಂಡ್ ಟಾಪ್ನ ನೋಡೋಣ. ಸೆಕೆಂಡ್ ಟಾಪ್ ಬಂದು ಈ ಟಾಪ್. ಇದ್ರದ್ದು ಕಲರ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ಯಾವ ಬಟ್ಟೆ ತೊಗೊಂಡ್ರೂ ಬ್ಲ್ಯಾಕೇ ಜಾಸ್ತಿ ತೊಗೊಳ್ಳೋದು. ಬಟ್ ಈ ಟಾಪ್ ಕಲರ್ ನೋಡಿದಾಗ ನನಗೆ ತುಂಬ ಇಷ್ಟ ಆಯಿತು ಕಲರ್. ಈ ಥರ ಕಲರಲ್ಲಿ ನನ್ನ ಹತ್ರ ಯಾವುದೇ ಡ್ರೆಸ್, ಟಾಪ್, ಚೂಡಿದಾರ ಯಾವುದೂ ಇಲ್ಲ. ಹಾಗಾಗಿ ಈ ಕಲರ್ನ ತೊಗೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಇದನ್ನು ಸ್ಕರ್ಟ್ ಜೊತೆ, ಜೀನ್ಸ್ ಜೊತೆ, ಶಾರ್ಟ್ಸ್ ಜೊತೆ ಎಲ್ಲದ್ರ ಜೊತೆನೂ ಕೂಡ ಪೇರ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಇದು ಕೂಡ ಪ್ಲೇನ್ ಟಾಪ್. ನಿಮಗೆ ಯಾವುದೇ ತರಹದ ಪ್ರಿಂಟ್ ಸಿಗಲ್ಲ. ಇದರಲ್ಲಿ ನಾನು ಪರ್ಚೇಸ್ ಮಾಡಿರೋದು ಬಂದುಬಿಟ್ಟು ಎಮ್ ಸೈಜ್. ನೋಡ್ತಿರ್ಬೋದು ನೀವು. ಇದು ಕ್ರಾಪ್ ಟಾಪ್ ಆಯಿತಾ. ಲೆಂತ್ ಕೂಡ ನಿಮಗೆ ಸ್ವಲ್ಪ ಶಾರ್ಟ್ ಬರುತ್ತೆ. ನೀವು ಇದನ್ನು ಹೈ ವೆಸ್ಟೆಡ್ ಜೀನ್ಸ್ ಜೊತೆ ಪೇರ್ ಮಾಡ್ಬೋದು. ಇದು ಕೂಡ ಫುಲ್ ಸ್ಲೀವ್ಸ್. ಇಲ್ಲಿ ನಿಮಗೆ ವೈಟ್ ಕಲರ್ದು ಸ್ವಲ್ಪ ಇದು ಸಿಗುತ್ತೆ, ಡಿಸೈನ್ ಸಿಗುತ್ತೆ. ಅದು ಬಿಟ್ಟರೆ ನಿಮಗೆ ಇದು ಬೇಸಿಕ್ ಟಾಪ್. ಇದು ಕೂಡ ತುಂಬಾ ಚೆನ್ನಾಗಿದೆ. ಮಟೀರಿಯಲ್ ತುಂಬಾ ಸಾಫ್ಟ್ ಇದೆ. ನೀವು ಇದನ್ನು ಸಮ್ಮರಲ್ಲೂ ಕೂಡ ವೇರ್ ಮಾಡ್ಬೋದು. ಹಾಗೆ ಫುಲ್ ಸ್ಲೀವ್ಸ್ ಆಗಿರೋದ್ರಿಂದ ನೀವು ವಿಂಟರ್ಸಲ್ಲೂ ಕೂಡ ವೇರ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಇದರಲ್ಲೂ ಕೂಡ ನಾನು ಪರ್ಚೇಸ್ ಮಾಡಿರೋದು ಎಮ್ ಸೈಜ್. ಇವಾಗ ನೆಕ್ಸ್ಟ್ ಟಾಪ್ ನೋಡೋಣ. ನೆಕ್ಸ್ಟ್ ಟಾಪ್ ಬಂದುಬಿಟ್ಟು ಕೂಡ ಸೇಮ್ ಪ್ಯಾಟರ್ನ್. ನಾನು ಆವಾಗ ತೋರಿಸ್ದೆ ಅಲ್ವಾ ನಿಮಗೆ ಗ್ರೀನ್ ಕಲರಲ್ಲಿ, ಅದೇ ಪ್ಯಾಟರ್ನಲ್ಲಿ ನಾನು ಇನ್ನೊಂದು ಕಲರ್ನ ಪರ್ಚೇಸ್ ಮಾಡಿದ್ದೀನಿ. ನನಗೆ ಆ ಟಾಪ್ ತುಂಬಾ ಇಷ್ಟ ಆಯಿತು. ಹಾಗಾಗಿ ನಾನು ಅದೇ ಪ್ಯಾಟರ್ನಲ್ಲಿ ಕಲರ್ ಚೇಂಜ್ ಮಾಡಿ ಇದನ್ನು ತರಿಸಿದ್ದೀನಿ. ಅದರಲ್ಲಿ ಬಂದುಬಿಟ್ಟು ಎರಡೇ ಕಲರ್ ಆಪ್ಷನ್ ಇರೋದು. ಒಂದು ಗ್ರೀನ್, ಹಾಗೆ ಒಂದು ಈ ಕಲರ್. ಬ್ಲ್ಯಾಕ್ ಇದೆ ಅನಿಸುತ್ತೆ. ನನಗೆ ಬ್ಲ್ಯಾಕ್ ತುಂಬ ಇದೆ ನನ್ನ ಟಾಪ್ಸ್ ಎಲ್ಲ. ಹಾಗಾಗಿ ನಾನು ಇದನ್ನು ಪರ್ಚೇಸ್ ಮಾಡಿದೆ. ಇದು ಕೂಡ ತುಂಬಾ ಚೆನ್ನಾಗಿದೆ. ಕಲರ್ ತುಂಬಾ ಪ್ರಿಟಿಯಾಗಿ ಕಾಣಿಸುತ್ತೆ. ಇದು ಕೂಡ ಫುಲ್ ಸ್ಲೀವ್ ಟಾಪ್. ಸೇಮ್ ನಾನು ಆವಾಗ ತೋರಿಸ್ತಿರೋ ಟಾಪ್ ಸೇಮ್ ಹಾಗೇನೇ ಇದೆ, ಕಲರ್ ಮಾತ್ರ ಚೇಂಜ್. ಇದು ಕೂಡ ನಿಮಗೆ ಈ ಕಲರ್ ಇಷ್ಟ ಆದರೂ ಕೂಡ ನೀವು ಈ ಟಾಪ್ನ ಕೂಡ ಪರ್ಚೇಸ್ ಮಾಡ್ಬೋದು. ಇದರಲ್ಲೂ ಕೂಡ ನಾನು ಆರ್ಡರ್ ಮಾಡಿರೋ ಸೈಜ್ ಬಂದುಬಿಟ್ಟು ಎಮ್ ಸೈಜ್. ಎಲ್ಲ ಟಾಪ್ಸ್ದು ಕೂಡ ಪ್ರೈಸನ್ನು ನಾನು ಸೈಡಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ನೋಡ್ಬೋದು. ಇಲ್ಲಾಂದರೆ ನನಗೆ ಕಷ್ಟ ಆಗುತ್ತೆ ಎಲ್ಲ ಟಾಪ್ಸ್ದು ಪ್ರೈಸ್ ಎಷ್ಟು ಅಂತ ಹೇಳಿ ನೋಡಿ ಹೇಳೋದಕ್ಕೆ. ವಿಡಿಯೋ ಕೂಡ ಸ್ವಲ್ಪ ಲೆಂತಿ ಆಗುತ್ತೆ. ಹಾಗಾಗಿ ಸೈಡಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ಅಲ್ಲಿ ಹೋಗಿ ಕೂಡ ನೀವು ಚೆಕ್ ಮಾಡ್ಬೋದು, ಬೈ ಮಾಡ್ಬೋದು, ನೋಡ್ಬೋದು, ಚೆಕ್ ಮಾಡ್ಕೋಬೋದು. ಓಕೆನಾ? ಇದು ಥರ್ಡ್ ಟಾಪ್. ಇವಾಗ ಫೋರ್ತ್ ಟಾಪ್ ಹೇಗಿದೆ ಅಂತ ಹೇಳಿ ತೋರಿಸ್ತೀನಿ. ನೆಕ್ಸ್ಟ್ ಟಾಪ್ ಬಂದುಬಿಟ್ಟು ಇದು
ಫುಲ್ ಫ್ಲವರ್ ಪ್ರಿಂಟ್ ಇದೆ. ಇಷ್ಟು ತನಕ ನಾನು ತೋರಿಸಿರೋ ಟಾಪ್ಸ್ ಎಲ್ಲಾನು ಕೂಡ ಫುಲ್ ಪ್ಲೇನ್ ಆಗಿತ್ತಲ್ವಾ, ಸೊ ಇದರಲ್ಲೇ ಒಂದು ಸ್ವಲ್ಪ ನಿಮಗೆ ಫ್ಲವರ್ಸ್ದು ಪ್ರಿಂಟಿಂಗ್ ಎಲ್ಲ ಕಾಣಿಸುತ್ತೆ. ಇದು ತುಂಬ ಜನರ ಹತ್ರ ನೀವು ತುಂಬ ಜನ ವೇರ್ ಮಾಡಿರೋದೆಲ್ಲ ನೋಡಿರ್ಬೋದು ನೀವು. ಇದು ಮೀಶೋದಲ್ಲಿ ಅಂತಲ್ಲ, ಫ್ಲಿಪ್ಕಾರ್ಟಲ್ಲಿ, ಅಮೆಝಾನಲ್ಲಿ ಎಲ್ಲ ಕಡೆಯೂ ಕೂಡ ಅವೈಲೇಬಲ್ ಇದೆ. ಇದರಲ್ಲಿ ಕೂಡ ನಾನು ಸೈಜ್ ಬಂದ್ಬಿಟ್ಟು ಎಮ್ ಸೈಜನ್ನು ಆರ್ಡರ್ ಮಾಡಿದ್ದು. ಇದು ಲೆಂತ್ ನಿಮಗೆ ಸ್ವಲ್ಪ ಜಾಸ್ತಿ ಲೆಂತ್ ಸಿಗುತ್ತೆ. ಕ್ರಾಪ್ ಟಾಪ್ ಅಲ್ಲ, ಇದು ಸ್ವಲ್ಪ ಲೆಂತ್ ಇದೆ. ನೀವು ಬೇಕು ಅಂತ ಅಂದರೆ ಇದನ್ನು ಇನ್ ಮಾಡಿ ಕೂಡ ವೇರ್ ಮಾಡ್ಬೋದು. ನಾನು ಇದನ್ನು ಇನ್ ಮಾಡಿನೇ ವೇರ್ ಮಾಡೋದು. ನನಗೆ ಫುಲ್ ಲೆಂತ್ ತುಂಬ ಚೆನ್ನಾಗಿ ಕಾಣಿಸಲ್ಲ, ಹಾಗಾಗಿ ನಾನು ಇನ್ ಮಾಡಿ ವೇರ್ ಮಾಡ್ಬೋದು. ಸೊ ನಿಮಗೆ ಇನ್ ಮಾಡಿ ವೇರ್ ಮಾಡಲಿಕ್ಕೆ ಅಷ್ಟು ಕಂಫರ್ಟೇಬಲ್ ಇಲ್ಲ ಅಂದರೆ ನೀವು ಹಾಗೇನೂ ಕೂಡ ವೇರ್ ಮಾಡ್ಬೋದು. ಲೆಂತ್ ತುಂಬ ಚೆನ್ನಾಗಿದೆ, ತುಂಬ ಲೆಂತ್ ಇದೆ. ನಾನು ಆವಾಗ ತೋರಿಸಿರೋ ಟಾಪ್ಸ್ ಎಲ್ಲನೂ ಕೂಡ ಸ್ವಲ್ಪ ಕ್ರಾಪ್ ಟಾಪ್ ಇದೆ, ಬಟ್ ಇದು ಸ್ವಲ್ಪ ಲೆಂತ್ ಜಾಸ್ತಿ ಇದೆ. ಇದು ಕೂಡ ಫುಲ್ ಸ್ಲೀವ್ ಟಾಪ್. ಇದ್ರದ್ದು ಪ್ರಿಂಟಿಂಗ್ ತುಂಬ ಚೆನ್ನಾಗಿದೆ, ನೋಡ್ಬೋದು ನೀವು ಯಾವ ಥರ ಇದೆ ಅಂತ ಹೇಳಿ. ಪ್ರಿಂಟಿಂಗ್ ನಂಗೆ ತುಂಬ ಇಷ್ಟ ಆಯಿತು ಇದ್ರದ್ದು ಪ್ರಿಂಟ್ ಎಲ್ಲ. ಸೊ ಹಾಗಾಗಿ ನಾನು ಇದನ್ನು ಪರ್ಚೇಸ್ ಮಾಡಿದ್ದು. ಹಾಕೊಂಡಾಗಲೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ವೇರ್ ಮಾಡಿ ನಿಮಗೆ ತೋರಿಸ್ತೀನಿ ಅಂದಲ್ವ, ಅಲ್ಲಿ ನೋಡ್ಬೋದು ನೀವು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಬ್ಲ್ಯಾಕ್ ಜೀನ್ಸ್ ಜೊತೆ ಪೇರ್ ಮಾಡಿದ್ರೆ. ಇದ್ರದ್ದು ಕೂಡ ಮಟೀರಿಯಲ್ ತುಂಬಾ ಸಾಫ್ಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ನೀವು ಸಮ್ಮರಲ್ಲೂ ಕೂಡ ವೇರ್ ಮಾಡ್ಬೋದು, ವಿಂಟರಲ್ಲೂ ಕೂಡ ವೇರ್ ಮಾಡ್ಬೋದು. ತುಂಬ ಕಂಫರ್ಟೇಬಲ್ ಇದೆ, ಅನ್ಕಂಫರ್ಟೇಬಲ್ ಫೀಲ್ ಆಗಲ್ಲ. ತುಂಬ ಚೆನ್ನಾಗಿದೆ. ನೆಕ್ ಪ್ಯಾಟರ್ನ್ ಆಗಿ ತುಂಬ ಇಷ್ಟ ಆಗಿತ್ತು ನೋಡಿ. ಸ್ಕ್ವೇರ್ ನೆಕ್ ಇದೆ. ಸ್ಕ್ವೇರ್ ನೆಕ್ ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸ್ತೀವಿ. ಆ್ಯಕ್ಚುಲಿ ಸ್ವಲ್ಪ ಚಪ್ಪಿ ಇದ್ದವರಿಗೆ ಸ್ಕ್ವೇರ್ ನೆಕ್ ಹಾಕೊಂಡಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತಂತೆ. ಸೊ ಹಾಗಾಗಿ ಸ್ಕ್ವೇರ್ ನೆಕ್ ಇದೆ ಅಲ್ವಾ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಟಾಪ್ ಬಂದುಬಿಟ್ಟು ಇದು ಕೂಡ ಅಷ್ಟೇ, ನೀವು ತುಂಬ ಜನ ವೇರ್ ಮಾಡಿರೋದು ನೋಡಿರ್ಬೋದು. ಈ ಥರ ಇದೆ. ಇದು ಸ್ವಲ್ಪ ಈ ಪುಲೋವರ್ ಅಂತಲೇ ಹೇಳ್ಬೋದು. ಟಾಪ್ ಅಲ್ಲ, ಪುಲೋವರ್ ಥರನೇ ಇದೆ. ನೆಕ್ ನಿಮಗೆ ರೌಂಡ್ ನೆಕ್ ಬರುತ್ತೆ ಆ್ಯಂಡ್ ಫುಲ್ ಸ್ಲೀವ್ ಬರುತ್ತೆ. ಡಬಲ್ ಕಲರ್ ಬರುತ್ತೆ ನಿಮಗೆ ಇದರಲ್ಲಿ. ಒಂದು ಲೈಟ್ ಬ್ಲೂ ಹಾಗೆ ಬ್ಲ್ಯಾಕ್ ಕಲರ್, ಆಮೇಲೆ ಇನ್ನೊಂದು ಕಲರ್ ಇದೆ, ಪಿಂಕ್ ಮತ್ತು ಬ್ಲ್ಯಾಕ್ ಕಲರ್. ಸೊ ನಿಮ್ಗೆ ಯಾವುದು ಕಲರ್ ಇಷ್ಟ ಆಗುತ್ತೆ ನೀವು ಆ ಕಲರ್ನ ಪರ್ಚೇಸ್ ಮಾಡ್ಬೋದು. ಈ ಥರ ಇದೆ. ಇದರಲ್ಲಿ ಕೂಡ ನಾನು ಪರ್ಚೇಸ್ ಮಾಡಿರೋದು ಎಮ್ ಸೈಜ್. ತುಂಬ ಚೆನ್ನಾಗಿದೆ. ನಿಮಗೆ ಸ್ವಲ್ಪ ಓವರ್ ಸೈಜ್ ಇಷ್ಟ ಆಗುತ್ತೆ ಅಂತ ಅಂದರೆ ನೀವು ಒಂದು ಸೈಜ್ ಅಪ್ ಕೂಡ ಮಾಡ್ಬೋದು. ನನಗೆ ಓವರ್ ಸೈಜ್ ಅಷ್ಟು ಇಷ್ಟ ಆಗಲ್ಲ, ಸೊ ಹಾಗಾಗಿ ನಂದು ಆ್ಯಕ್ಚುಯಲ್ ಸೈಜ್ ಏನಿದೆ ಅದನ್ನೇ ನಾನು ಪರ್ಚೇಸ್ ಮಾಡಿದ್ದೀನಿ. ಇದು ಕೂಡ ಮಟೀರಿಯಲ್ ತುಂಬಾ ಚೆನ್ನಾಗಿದೆ, ಬಟ್ ಇದು ಸ್ವಲ್ಪ ನೀವು ವಿಂಟರ್ ಟೈಮಲ್ಲಿ ಯೂಸ್ ಮಾಡಿದ್ರೇ ಸ್ವಲ್ಪ ಕಂಫರ್ಟೇಬಲ್ ಫೀಲ್ ಆಗುತ್ತೆ. ಸಮ್ಮರ್ ಟೈಮಲ್ಲಿ ಒಂದು ಸ್ವಲ್ಪ ಸೆಕೆ ಆಗ್ಬೋದು. ನಿಮಗೆ ಹೇಗೆ ಅನ್ಸುತ್ತೆ? ನಾನು ಇದನ್ನು ವಿಂಟರ್ ಟೈಮಲ್ಲೇ ವಿಂಟರ್ ಟೈಮಲ್ಲೇ ಯೂಸ್ ಮಾಡೋದು. ಸಮ್ಮರಲ್ಲಿ ಯೂಸ್ ಮಾಡಲ್ಲ, ಸ್ವಲ್ಪ ನನಗೆ ಸೆಕೆ ಫೀಲ್ ಆಗುತ್ತೆ ಹಾಗಾಗಿ. ಇದು ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಟಾಪ್. ಇದು ಫುಲ್ ಬ್ಲ್ಯಾಕ್ ಕಲರ್ ಟಾಪ್. ಬ್ಲ್ಯಾಕಲ್ಲೇ ಇದೆ. ಇದ್ರದ್ದು ಮಟೀರಿಯಲ್ ಸಿಕ್ಕಾಪಟ್ಟೆ ಸಾಫ್ಟ್ ಇದೆ, ತುಂಬಾ ಸಾಫ್ಟ್ ಇದೆ. ನೀವು ಇದನ್ನು ಆರಾಮಾಗಿ ಸಮ್ಮರಲ್ಲಿ ಯೂಸ್ ಮಾಡ್ಬೋದು. ಆ್ಯಂಡ್ ಸ್ಕ್ವೇರ್ ನೆಕ್, ನನಗೆ ಸ್ಕ್ವೇರ್ ನೆಕ್ಸ್ ಎಲ್ಲ ತುಂಬ ಇಷ್ಟ ಆಗುತ್ತೆ. ಪ್ಯಾಟರ್ನ್, ಸ್ಕ್ವೇರ್ ನೆಕ್ ಪ್ಯಾಟರ್ನ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಿ ಸ್ಕ್ವೇರ್ ನೆಕ್. ಆ್ಯಂಡ್ ಇದು ಫುಲ್ ಸ್ಲೀವ್. ಈ ಟಾಪನ್ನು ನೀವು ಬಂದುಬಿಟ್ಟು ಜೀನ್ಸ್ ಜೊತೆ, ಆಮೇಲೆ ಸ್ಕರ್ಟ್ ಜೊತೆ, ಶಾರ್ಟ್ಸ್ ಜೊತೆ ಎಲ್ಲದ್ರ ಜೊತೆನೂ ಕೂಡ ಪೇರ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸ್ಕರ್ಟ್ ಜೊತೆ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ. ನಾನು ಇದನ್ನು ಸ್ಕರ್ಟ್ ಜೊತೆ ಪೇರ್ ಮಾಡೋದು. ನಾನು ನಿಮಗೆ ಟ್ರಯಲ್ ತೋರಿಸ್ತೀನಿ ಸ್ಕರ್ಟ್ ಜೊತೆ ಇದನ್ನು ಪೇರ್ ಮಾಡಿದಾಗ ಹೇಗೆ ಕಾಣಿಸುತ್ತೆ ಅಂತ ಹೇಳಿ. ಮಟೀರಿಯಲ್ ತುಂಬಾ ಚೆನ್ನಾಗಿದೆ. ಇದರಲ್ಲೂ ಕೂಡ ನಾನು ಎಮ್ ಸೈಜನ್ನು ಪರ್ಚೇಸ್ ಮಾಡಿರೋದು. ಇವಾಗ ನಾನು ಒಂದು ಸ್ಕರ್ಟ್ ಇದೆ ಅಂತ ಹೇಳಿದೆ ಅಲ್ವಾ, ಸೊ ಆ ಸ್ಕರ್ಟ್ನ ಕೂಡ ತೋರಿಸ್ತೀನಿ ಇವಾಗ ಹೇಗಿದೆ ಅಂತ ಹೇಳಿ. ಸ್ಕರ್ಟ್ ಬಂದುಬಿಟ್ಟು ಇದೆ, ನಾನು ಅವಾಗ ಹೇಳಿದೆ ಅಲ್ವಾ ಸ್ಕರ್ಟ್. ಇದು ಫುಲ್ ಲೆಂತ್ ಸ್ಕರ್ಟ್. ಇದರಲ್ಲೇ ನಿಮಗೆ ಶಾರ್ಟ್ ಲೆಂತ್ ಕೂಡ ಬರುತ್ತೆ, ಬಟ್ ನಾನಿಲ್ಲಿ ತೊಗೊಂಡಿರೋದು ಫುಲ್ ಲೆಂತ್. ತುಂಬಾ ಚೆನ್ನಾಗಿದೆ ಗೈಸ್. ಇದ್ರ ಜೊತೆ ನಾನು ಅವಾಗ ತೋರಿಸಿದೆ ಅಲ್ವಾ ಬ್ಲ್ಯಾಕ್ ಟಾಪ್, ಇವಾಗ ತೋರಿಸಿದೆ ಅಲ್ವಾ, ಸೊ ಅದನ್ನು ಪೇರ್ ಮಾಡೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನು ನಿಮಗೆ ಟ್ರಯಲ್ ಮಾಡಿ ಕೂಡ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಹೇಳಿ. ತುಂಬಾ ಚೆನ್ನಾಗಿದೆ. ಇದ್ರ ಪ್ರೈಸ್ ಕೂಡ ತುಂಬ ಕಡಿಮೆ. ಇದು 300 or 350 ಅನಿಸುತ್ತೆ ನಾನು ಪೇ ಮಾಡಿದ್ದು. ಪ್ರೈಸ್ನ ನಾನು ಮೆನ್ಷನ್ ಮಾಡಿರ್ತೀನಿ, ನೀವು ನೋಡ್ಬೋದು. ತುಂಬಾ ಚೆನ್ನಾಗಿದೆ. ಮಟೀರಿಯಲ್ ಕೂಡ ತುಂಬಾ ಚೆನ್ನಾಗಿದೆ. ನನ್ನ ಫೇವ್ರೇಟ್ ಸ್ಕರ್ಟ್ ಇದು. ತುಂಬಾ ಚೆನ್ನಾಗಿದೆ. ಇಲಾಸ್ಟಿಕ್ ಇದೆ ನಿಮಗೆ ಇಲ್ಲಿ ವೆಸ್ಟ್ಗೆ. ತುಂಬ ಚೆನ್ನಾಗಿದೆ. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಹೇಳಿ ಅನ್ಕೋತೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಹಾಗೆ ನಾನು ತೋರಿಸಿರುವಂತಹ ಎಲ್ಲ ಟಾಪ್ಸ್ದು ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ನೀವು ಬೇಕು ಅಂತಂದರೆ ಅಲ್ಲಿಂದ ಪರ್ಚೇಸ್ ಮಾಡ್ಬೋದು. ಸೊ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.